ರಾಜ್ಯದ ರಾಜ್ಯಪಾಲರು ಅಂಕಿತ ಹಾಕಲು ನಿರಾಕರಿಸಿದ ನಂತರ ರಾಷ್ಟ್ರಪತಿಗಳಿಗೆ ಇದನ್ನು ಕಳಿಸಲಾಗಿತ್ತು. ಈಗ 7 ಪ್ರಮುಖ ವಿಧೇಯಕಗಳಿಗೆ ಅನುಮೋದನೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕೋರಿದ್ರು. ಬೆಳಗ್ಗೆ ರಾಷ್ಟ್ರಪತಿ ಭವನದಲ್ಲಿ ಅವರನ್ನ ಭೇಟಿ ಮಾಡಿದ್ರು. ಸಿಎಂ ಮಾತನಾಡಿದ್ರು. ರಾಜ್ಯದಲ್ಲಿ ಒಟ್ಟು 7 ವಿಧೇಯಕಗಳಿಗೆ ಅಂಕಿತ ಹಾಕಬೇಕಿದೆ, ದಯವಿಟ್ಟು ಹಾಕೊಡಿ ಅಂತ ಕೋರಿದ್ರು. ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ದೆ. 7 ಬಿಲ್ಗಳನ್ನ ಇನ್ನೂ ಕೂಡ ಅಪ್ರೂವ್ ಮಾಡಿಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡಲಿಕ್ಕೋಸ್ಕರ ಬಂದು ಅವರು ನನ್ನ ಹತ್ರ ಇಲ್ಲ, ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ನೀವು ಅವರಿಗೆ ಹೇಳಿ ತರಿಸ್ಕೊಂಡು ಕ್ಲಿಯರ್ ಮಾಡಮ್ಮ ಅಂತ ಹೇಳಿದ್ರು. ಫೈನಾನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ. ನಮಗೆ 15ನೇ ಹಣಕಾಸಿನಲ್ಲಿ ಬಹಳ ಅನ್ಯಾಯ ಆಗಿದೆ. ಸುಮಾರು 23%ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು. ದಲಿತ ಮಹಿಳೆಯನ್ನ ಬಿಸಿಯೂಟ ಯೋಜನೆಗೆ ಅಡಿಗೆ ಅದಕ್ಕೆ ಸಿಬ್ಬಂದಿ ಮಾಡಿದ್ದಕ್ಕೆ ಕೆಲವು ಜಾತಿಯ ಜನ ಎಲ್ಲ ತಮ್ಮ ಮಕ್ಕಳನ್ನು TC ಪಡೆದು ಸ್ಕೂಲಿಂದ ಬಿಡಿಸ್ಕೊಂಡು ಹೊರಟೋಗಿದ್ದಾರೆ ಅನ್ನೋ ವರದಿ ಚಾಮರಾಜನಗರ ತಾಲೂಕಿನ ಯಾವುದೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬರ್ತಾ ಇದೆ. 22 ಮಕ್ಕಳಿದ್ದರಂತೆ, ಈ ಒಂದು ಮಗುಗೆ ಬಂದಿದೆಯಂತೆ. ಅದು 12 ಜನ ಮಕ್ಕಳೇನೋ ಹೊರಟೋಗ್ಬಿಟ್ಟಿದೆಯಂತೆ ಎಲ್ಲ. ಇವರು ಅಡುಗೆ ಮಾಡೋಕ್ಕೆ ಮೇಲೆ ಒಬ್ಬರು ಬರಲಿಲ್ಲ. ಆತ ಇತ್ತಾಗ ಅವರು ಇದೆಲ್ಲಿ ಬೇಕಲ್ಲಿ ಹೊಸ್ಕೊಂಡು ಅಲ್ಲಿಂಗೆ ಇದು ಮಾಡ್ತಿರು. ಈಗ ಅವರು ಆದಮೇಲೆ ಇವ್ರು ಮಾಡೋಕ್ಕೆ ಇನ್ನೊಂದು ಒಂದು 2 ತಿಂಗಳಿಂದ ಈಚೆ ಅವರು ಆದಮೇಲೆ ಇವ್ರು ಹಾಕಿದ್ರು. TC ಇಸ್ಕೊಂಡು ಬೇರೆ ಕಡೆ ಹಾಕ್ತಾರೆ. 21 ಮಕ್ಕಳು 7ನೇ ತರಗತಿ ಪಾಸಾಗಿ 8ನೇ ತರಗತಿಗೆ ಒಂದು ಮಗು ಹೋಗ್ತದೆ, ತೇಜಸ್ ಅಂತ. ಇದರಲ್ಲಿ 16 ಮಕ್ಕಳು TC ತೆಗೆದಿದ್ದೀನಿ. ಇಲ್ಲಿ 12 TC ಕೊಟ್ಟಿದ್ದೀನಿ. ಇನ್ನೂ 5 TC ತಗೋಬೇಕು ನಾನು. ಈಗ ಬರ್ತಾ ಇರೋರು ಏನಂತಂದ್ರೆ ಒಂದೇ ಒಂದು ಮಗು ಬರ್ತಾ ಇರೋದು 3ನೇ ತರಗತಿ. ಈಗ ಎಲ್ಲರೂ ಫೋನ್ ಮಾಡಿ ಕೇಳೋದೇನಂದ್ರೆ ಊರಿನ ಪೋಷಕ ವರ್ಗ ಎಲ್ಲ TC ಬೇಕು ಅಂತಾರೆ. ಅದಕ್ಕೆ ಕಾರಣ ಇಂಥ ಕಾರಣ ಅಂತ ನನಗೆ ಸಮರ್ಪಕವಾದ ಕಾರಣ ಗೊತ್ತಿಲ್ಲ. ಮುಜುಗರ ಸರ್, ಎಂಥ ಮುಜುಗರ ಆಕೆಗೆ, ತನ್ನಿಂದ ಹೋಗ್ತಾ ಇದ್ದಾರೆ. ಆಕೆದಲ್ಲ ಇದು ಸಮಸ್ಯೆ, ಇದು TC ತಗೋತಿರೋರು ಸಮಸ್ಯೆ. ಆಕೆ ತಮ್ಮ ಸಮಸ್ಯೆ ಯಾಕೆ ಆಗಬೇಕಿದು? ಆಕೆ ಕಾರಣದಿಂದ ಅವಳೇನು ರಾಕ್ಷಸಿನ ಅಥವಾ ಅವಳ ಬಾಡಿನಲ್ಲಿ ಏನು ರಕ್ತ ಇಲ್ವೋ? ನೋ, ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ದಿ ಪ್ರಾಬ್ಲಮ್ ಆಫ್ ಹಿಂದೂ ಸೊಸೈಟಿ. ಒಂದು ಕಡೆ ಹಿಂದೂ ಸಮಗ್ರವಾಗಿ ಒಂದಾಗಬೇಕು ಅಂತ ಬಯಸೋ ಜನ, ಇನ್ನೊಂದು ಕಡೆ ನೀವು ಇಂತಹ ಯಾವುದೋ ಓಬಿರಾಯಿನ್ ಕಾಲದ ಥಾಟ್ ಪ್ರಾಸೆಸ್ನಲ್ಲಿ ಕೂತ್ಕೊಂಡು ಈ ರೀತಿ ಮಾಡ್ಕೊಂಡೋದ್ರೆ ಹೇಗೆ ಒಂದಾಗ್ತೀರಿ? ನೀವು ಹೆಂಗೆ ಒಂದಾಗ್ತೀರಿ? ಆ್ಯಂಡ್ ವೈ? ಫಾರ್ ವಾಟ್? ನನಗೆ ಅರ್ಥ ಆಗದೇ ಇರೋ ಕೇಸ್ ಇದು. ಓಕೆ, ಈ ಕೇಸಲ್ಲಿ ಈಗ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಅಥವಾ ಯಾರೋ ರಾಜಕಾರಣಿಗಳ ಮಧ್ಯಪ್ರವೇಶ ಮಾಡ್ಬೋದು, ಏನೋ ಒಂದು ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ದಟ್ ಈಸ್ ಆಫ್ ನೋ ಯೂಸ್. ರಾಜಕಾರಣಿಗಳು ಮಾಡ್ತಾರೋ ಇಲ್ವೋ, ಅವ್ರ ಅನುಕೂಲಕ್ಕೆ ತಕ್ಕಂಥವ್ರು ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸರ್ಕಾರದ ಅಧಿಕಾರಿಗಳು ಮಾಡ್ಬೋದೇನೋ, DC-ನೋ AC-ನೋ ಯಾರು ಮಾಡಬೇಕು, ಅದು ಅವ್ರ ಧರ್ಮ ಕರ್ತವ್ಯ ಮಾಡ್ತಾರೆ. ನಾನು ಮಗುನ ಕಳಿಸಲ್ಲ ಅಂದ್ರೆ ನೀವೇನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಆಗಬೇಕಾಗಿರೋದು ಏನು? ಹಾಗಾದರೆ ಮನಸ್ಸನ್ನೇ ಬದಲಾಯಿಸ್ಬೇಕು ಇದರಲ್ಲಿ. ಈಗ ಈ ಕಾರ್ಯವನ್ನು ಯಾರು ಮಾಡಬೇಕು? ಅಧಿಕಾರಿಗಳ ಮಾತು ಕೇಳಲ್ಲ. ನನ್ನ ಪ್ರಕಾರ ಹಿಂದೂ ಏಕತೆಯನ್ನು ಮಾತಾಡೋ RSSನವ್ರು ನೀವು ಹೋಗ್ಬೇಕು, ಅವಾಗ ಹಿಂದೂ ಮಹಾಸಭಾನವ್ರು ಹೋಗ್ಬೇಕು, ಅವಾಗ ಹಿಂದೂ ಪರಿಷತ್ನವ್ರು ಹೋಗಬೇಕು, ಹಿಂದೂ ಮುಖಂಡರು ಹೋಗಬೇಕು. ಅಲ್ಲಿಗೆ ಹೋಗಿ ಅವ್ರನ್ನ ಕೂರಿಸಿ ಒಪ್ಪಿಸಬೇಕು. ಈ ಕಾರ್ಯ ಮಾಡದೇ ಇದ್ದರೆ ಹೌ ಡು ಯು ಯುನೈಟ್ ದಿ ಎಂಟೈರ್ ಸಿಸ್ಟಮ್? ಏನು ಮಾಡ್ತೀರಿ ಮಾಡಿಕೊಂಡು? ಓಕೆ, ಬೇರೆ ಪೋಷಕರು ನೀವೇನೋ ನಿಮ್ಮ ಮಕ್ಕಳನ್ನ TC ತೊಗೊಂಡು ಆಚೆ ಕರ್ಕೊಂಡು ಹೋಗಿದ್ದೀರಿ, ಫೇರ್ ಆಯ್ತಪ್ಪ, ನೀವು ಕರ್ಕೊಂಡು ಹೋಗಿದ್ದೀರಿ, ಇನ್ನೆಲ್ಲೋ ಸ್ಕೂಲ್ಗೆ ಹಾಕ್ತೀರಿ, ಆಲ್ ರೈಟ್, ಹಾಕ್ಕೊಳ್ಳಿ, ಚೆನ್ನಾಗಿ ಓದುತ್ತೆ ಆ ಮಗು, ಓದಲಿ, ನಾಳೆ ದೊಡ್ಡ ಮಗು ಆಗತ್ತದು, ಬೆಂಗಳೂರಿಗೆ ಬರುತ್ತದೆ. ಆ ಮಗು ಬೆಂಗಳೂರಿಗೆ ಬರುತ್ತದೆ, ಕೆಲಸಕ್ಕೆ ಉದ್ಯೋಗಕ್ಕೆ ಬರುತ್ತೆ. ಬೆಂಗಳೂರಿಗೆ ಬಂದು ಹೋಟೆಲ್ ಒಂದಕ್ಕೆ ಹೋಗುತ್ತದೆ. ಹೋಟೆಲ್ನಲ್ಲಿ ಒಂದು ದೋಸೆಯನ್ನು ಕೇಳುತ್ತದೆ. ಆ ದೋಸೆಯನ್ನು ಇವರೇ ಮಾಡಿದ್ದು ಅಂತ ಆ ಮಗುಗೆ ಹೇಗೆ ಗೊತ್ತಿರುತ್ತದೆ? ಆಗ ಓಕೆನಾ? ಸೊ ಗೊತ್ತಿಲ್ಲದೆ ಆದರೆ ಓಕೆನಾ? ಏನು ವ್ಯತ್ಯಾಸ? ನನ್ನ ಪ್ರಕಾರ ಧರ್ಮದ ನಾಯಕರುಗಳೇ ಇದನ್ನು ಅಟ್ಯಾಕ್ ಮಾಡಬೇಕು, ಈ ಇಶ್ಯೂನ. ಪೊಲಿಟಿಷಿಯನ್ಸು ಸರ್ಕಾರಕ್ಕೆ ಬಿಡಬಾರ್ದು ಇದನ್ನು.